ಧ್ಯಾನ ಸಂಜೀವಿನಿ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಕಳೆದ ಕೆಲವು ದಿನಗಳ ಹಿಂದೆ ಸೀಕ್ರೆಟ್ ಸೀರೀಸ್ ಮಾಡ್ತೀನಿ, ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ನಿಮಗೆಲ್ಲ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ತೀರಾ ಅಂತ ಭಾವಿಸ್ತೀನಿ. ಹಾಗಾದರೆ ಇವತ್ತು ಆ ಸೀಕ್ರೆಟ್ ಪುಸ್ತಕದ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಸೀಕ್ರೆಟ್, ಹಲವಾರು ಜನ ಈ ಪುಸ್ತಕವನ್ನು ಓದಿ ಅವರ ಜೀವನವನ್ನು ಬದಲಾಯಿಸ್ಕೊಂಡಿದ್ದಾರೆ. ಹಾಗಾದರೆ ಅಂಥ ಸೀಕ್ರೆಟ್ ಏನಿದೆ ಈ ಬುಕ್ಕಲ್ಲಿ ಅನ್ನೋದು ತಿಳ್ಕೊಳ್ಳೋಣ. ಮೊದಲೇ ವಿಷಯ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಸೀಕ್ರೆಟ್ ಪುಸ್ತಕದಲ್ಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಾರೆ, ಅಂದರೆ ಆಕರ್ಷಣ ಸಿದ್ಧಾಂತ. ಈ ಒಂದು ಸೀಕ್ರೆಟನ್ನು ತಿಳ್ಕೊಂಡು ಹಲವಾರು ಜನ ಶ್ರೀಮಂತರಾಗಿದ್ದಾರೆ. ಈ ಪ್ರಪಂಚದಲ್ಲಿ 1% ಮಾತ್ರ ಶ್ರೀಮಂತರು ಈ ಸೀಕ್ರೆಟನ್ನು ತಿಳ್ಕೊಂಡು ಅವರು ಶ್ರೀಮಂತರಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಏನು ಈ ಸೀಕ್ರೆಟ್ ಅಂದರೆ ಲಾ ಆಫ್ ಅಟ್ರಾಕ್ಷನ್. ಅಂದರೆ ಅವರು ಯಾವಾಗಲೂ ಶ್ರೀಮಂತರಾಗಬೇಕು ಅನ್ನೋ ಆಲೋಚನೆಯಲ್ಲಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾಯಿದ್ರು. ಅವರಲ್ಲಿ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಆಲೋಚನೆಯೇ ಇರ್ತಿರಲಿಲ್ಲ. ಯಾವಾಗಲೂ ನಾನು ಹೇಗೆ ಅರ್ನ್ ಮಾಡಬೇಕು, ಹೇಗೆ ದುಡಿಮೆ ಮಾಡಬೇಕು ಅನ್ನೋ ವಿಚಾರಗಳನ್ನು ಯಾವಾಗಲೂ ಯೋಚನೆ ಮಾಡ್ತಾಯಿದ್ರು. ಹಾಗಾದರೆ ಈ ಒಂದು ಸೀಕ್ರೆಟ್ ಇನ್ನೂ ಏನೇನು ಹೇಳುತ್ತೆ ಅಂದರೆ, ಯಾವಾಗ ನಾವು ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನ ಇರುತ್ತೆ. ಯದ್ಭಾವಂ ತದ್ಭವತಿ. ಅದಕ್ಕಾಗಿ ಯಾವಾಗಲೂ ಒಳ್ಳೆಯ ಆಲೋಚನೆ ಮಾಡಬೇಕು. ನಮ್ಮ ಒಳಗಡೆ ಒಂದು ಮ್ಯಾಗ್ನೆಟ್ ಥರ ಒಂದು ಆಲೋಚನೆಯ ಒಂದು ಮ್ಯಾಗ್ನೆಟ್ ಇದೆ. ಅಂದರೆ ಆ ಒಂದು ಆಲೋಚನೆ ಯಾವ ರೀತಿ ಮಾಡ್ತೀವೋ ಅದೇ ಯೂನಿವರ್ಸಿಗೆ ಕಳಿಸಿ ಅಂಥ ಒಂದು ಜೀವನವನ್ನು ನಾವು ಪಡಿತೀವಿ. ಹಾಗಾದರೆ ನೀವು ಇವತ್ತಿಂದ ಯಾವ ರೀತಿ ಆಲೋಚನೆ ಮಾಡ್ತೀರಾ, ಈ ಸೀಕ್ರೆಟನ್ನು ತಿಳ್ಕೊಂಡು ನೀವು ಯಾವ ರೀತಿ ಜೀವನವನ್ನು ಬದಲಾಯಿಸ್ಕೊಳ್ತೀರಾ, ನಿಮಗೆ ತಿಳಿಸಿ. ಧನ್ಯವಾದ.